RDPR ಮಿನಿಸ್ಟರ್ ಆಗಿದ್ದರು. ಆವಾಗ ಸಂತೋಷ್ ಪಾಟೀಲ್ ಅಂತ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿದ್ದಾರೆ. ಈಶ್ವರಪ್ಪನವರು ಸಾರಿ ಹೇಳಿ ಸ್ಯಾಂಕ್ಷನ್ ಆಗಿಲ್ಲ, ನಾವು ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಹಂಚಿದ ಪ್ರಶ್ನೆ ಎಲ್ಲಿ ಬಂತು? ವರ್ಕ್ ಆರ್ಡರ್ ಕೊಡದಲ್ಲೇ ಸ್ಯಾಂಕ್ಷನ್ ಆಗದಲ್ಲೇ ಅವ್ನು ಕೆಲಸ ಮಾಡಿದ್ದೀನಿ ಅಂತ ಹೇಳಿದರೆ ಆ ರೀತಿ ಕಾನೂನು ಪ್ರಕಾರ ನಾವು ಬಿಲ್ ಕೊಡೋಕ್ಕೆ ಬರಲ್ಲ ಅಂತ ಅವರು ಸಾರಿ ಹೇಳಿದರು. ಹಾಗೆ ಹೇಳಿದ ನಂತರವೂ ಕೂಡ ಸಾರ್ವಜನಿಕ ಒತ್ತಡ ಹೇರಿ ಅವರು ಕೇವಲ ಡೆತ್ ನೋಟ್ನಲ್ಲಿ ಈಶ್ವರಪ್ಪ ಹೆಸರಿತ್ತೋನ ಕೇವಲ ಹೆಸರಿತ್ತೋನ ಇವತ್ತು ಅವತ್ತು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದರು ಅನ್ನೋದು ಇವತ್ತಿಗೂ ಪಬ್ಲಿಕ್ ಡೊಮೈನ್ ಹೇಳಿದರು. ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಯಾವ ಹತಾಶೆ ಸ್ಥಿತಿ ತಲುಪಿರ್ತಾನೆ, ಆ ಹತಾಶ ಸ್ಥಿತಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಮತ್ತು ಮಂತ್ರಿಗಳ ಹೆಸರು ಬರೆದಿದ್ದಾನೆ ಒಳಗಡೆ ಅಂತ ಅವತ್ತು ಅವರು ಆರೋಪ ಮಾಡಿ ಈಶ್ವರಪ್ಪನವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದರು. ಇವರು ಬರೀ ಇನ್ನೊಬ್ಬರಿಗೆ ಹೇಳೋಕ್ಕೆ ಮಾತ್ರ ತನಗಿದು ಅನ್ವಯ ಆಗಲ್ಲ ಅಂತ ಭಾವಿಸಬಾರ್ದು. ಅವರು ಯಾವ ಮಾತನ್ನು ಈಶ್ವರಪ್ಪನವ್ರಿಗೆ ಹೇಳಿದ್ರು ಅದೇ ಮಾತು ಪ್ರಿಯಾಂಕ್ ಖರ್ಗೆ ಅವರಿಗೂ ಅನ್ವಯ ಆಗುತ್ತೆ. ಅವರು AICC ಪ್ರೆಸಿಡೆಂಟು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನ ಕಾರಣಕ್ಕೆ ನನಗೆ ಕಾನೂನು ಅನ್ವಯ ಆಗಲ್ಲ, ನನಗೆ ಸಂವಿಧಾನವೂ ಅನ್ವಯ ಆಗಲ್ಲ ಅಂತ ಅವರು ಭಾವಿಸಿರ್ಬೋದು. ಆದರೆ ಭಾರತದ ಸಂವಿಧಾನ ಕಾಂಗ್ರೆಸ್ನವರಿಗೂ ಒಂದೇ, ಭಾರತದ ಕಾನೂನು ಕಾಂಗ್ರೆಸ್ನವರಿಗೂ ಒಂದೇ, BJPಯವರಿಗೂ ಒಂದೇ. ಈಶ್ವರಪ್ಪನವ್ರು ರಾಜೀನಾಮೆಯನ್ನು ಕೇಳಿ ಪಡೆದ್ರಲ್ಲ, ಯಾವ ಸಾಕ್ಷಿ ಇತ್ತು ಅವರಿಗೆ? ಇವತ್ತು ಅದೇ ಆಧಾರದಲ್ಲಿ ಡೆತ್ ನೋಟ್ ಆಧಾರದಲ್ಲಿ ಅವತ್ತು ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು, ನಿಷ್ಪಕ್ಷಪಾತವಾದ ತನಿಖೆ ಆಗಲಿ ಅಂತ. ನಾವು ಇವು ಆಗ್ರಹಿಸ್ತೇವೆ. ನಿಷ್ಪಕ್ಷಪಾತವಾದ ತನಿಖೆ ಆಗೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇನ್ನೊಂದು ಘಟನೆ ನೀವು ಗಮನಿಸಬೇಕಾಗಿರೋದು, ಇಡೀ ಸಂಪುಟ ಇವರ ಬೆನ್ನಿಗೆ ನಿಂತು ಅಂತ ಪತ್ರಿಕೆಯಲ್ಲಿ ನಾನು ಓದ್ತೇನೆ. ಹಾಗಾದರೆ ರಾಜ್ಯ ಸರ್ಕಾರ ಕೈಗೊಳ್ಳುವ ಯಾವುದೇ ರೀತಿಯ ತನಿಖಾ ಏಜೆನ್ಸಿಗಳು ನ್ಯಾಯಯುತವಾಗಿ ತನಿಖೆ ನಡೆಸೋಕ್ಕೆ ಹೇಗೆ ಸಾಧ್ಯ? ನ್ಯಾಯಯುತವಾದ ತನಿಖೆ ಆಗಬೇಕು ಅಂದರೆ ಒಂದು ನ್ಯಾಯಾಧೀಶರ ನೇತೃತ್ವದ ತನಿಖೆ ಆಗಬೇಕು, ಇಲ್ಲ CBI ತನಿಖೆ ಆಗಬೇಕು. CBIಗೋ ನ್ಯಾಯಾಧೀಶರಿಗೋ ಕೊಡಲಿ, ಅಲ್ಲಿ ನಿಷ್ಪಕ್ಷಪಾತವಾಗಿರುವಂಥ ತನಿಖೆ ಆಗಲಿ. ಇವರು ಸಚಿನ್ ಪಾಂಚಾಳರ ಆತ್ಮಹತ್ಯೆಗೆ ಯಾರು ಕಾರಣ ಅನ್ನುವಂಥ ಸತ್ಯ ಹೊರಗೆ ಬರಬೇಕಲ್ವಾ? ಏಕೆಂದರೆ ಆ ಒಂದು ಆತ್ಮಹತ್ಯೆಯ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಯಾವ ಹತಾಶ ಸ್ಥಿತಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ತನಿಖೆ ಆಗಬೇಕು. ಆಂದೋಲನ ಶ್ರೀಗಳು ನಮ್ಮ ಬಸವರಾಜ ಮತ್ತಿಮೂಡು, ಚಂದು ಪಾಟೀಲು ಮತ್ತು ಮಣಿಕಂಠ ರಾಠೋಡವರ ಹತ್ಯೆಗೆ ಸುಪಾರಿ ಕೊಡಲಾಗಿದೆ ಅನ್ನುವಂಥ ಮಾತನ್ನು ಆತ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸಾಯೋ ಮನುಷ್ಯ ಸುಳ್ಳು ಹೇಳಲ್ಲ ಅಂತ ಒಂದು ಮಾತಿದೆ. ಯಾರು ಸಾವಿಗೆ ಶರಣಾಗ್ತಾನೆ ಆ ಮನುಷ್ಯ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಿದೆ. ಹಾಗಾದರೆ ಸುಪಾರಿ ಕೊಟ್ಟವ್ರು ಯಾರು, ಯಾವ ಹಿನ್ನೆಲೆ ಕೊಟ್ಟಿದ್ದಾರೆ? ತನಿಖೆ ಆಗಬೇಕಾ ಬೇಡವಾ? ಆತ್ಮಹತ್ಯೆ ಕಾರಣ ಯಾರ್ಯಾರು ಅಂತ ಹೆಸರಿಸಿರೋದ್ರೊಳಗೆ ಭಾಳ ಕಾಂಗ್ರೆಸ್ನ ಕಾರ್ಪೊರೇಟರ್ಸು, ಅವ್ರ ಸಹೋದರ ಮತ್ತು ಅವರೆಲ್ಲರೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಭಾಳ ಪರಮಾಪ್ತರು ಅನ್ನುವಂಥ ವರದಿಯೂ ಕೂಡ ನಾನು ಮಾಧ್ಯಮದಲ್ಲಿ ಓದಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಬೇಕು. ಪ್ರಿಯಾಂಕ್ ಖರ್ಗೆ ಅವರೇ, ನಾನು ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ನೀವು ಈಶ್ವರಪ್ಪನವ್ರ ವಿಷಯದಲ್ಲಿ ಏನು ಮಾತಾಡಿದ್ರಿ ಅನ್ನೋದನ್ನು ನೀವು ಮರ್ತಿರ್ಬೋದು. ಇವತ್ತಿಗೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ, ಒಂದು ಸರಿ ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿ. ನೀವು ಏನು ಮಾತಾಡಿದ್ರು ಈಶ್ವರಪ್ಪನವ್ರ ವಿಷಯದಲ್ಲಿ ಅದನ್ನು ನಿಮಗೆ ಅನ್ವಯಿಸ್ಕೊಂಡು ನಡೆಸ್ಕೊಡಿ. ಅಲ್ಲ, ಈಗ ನಿಮ್ಮ ಕೌಂಟರ್ ಕೊಡೋದಕ್ಕೆ ಅವರು ರೆಡ್ ಕಾರ್ಪೆಟ್ ಹಾಕಿ ನಿಮ್ಗೆ ಎಳ್ನೀರು ಕೊಡೋಕೆ ರೆಡಿಯಾಗಿದ್ದಾರೆ, ಮನೆಗೆ ಮುತ್ತಿಗೆ ಹಾಕ್ತೀನಿ ಅಂತ. ಈಗ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ, ನಾವು ಸಂಬಂಧ ಬೆಳೆಸೋಕ್ಕೆ ಬಂದಿಲ್ಲ, ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಸಚಿನ್ ಪಾಂಚಾಳ್ನ ಸಾವಿಗೆ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಸಂಬಂಧ ಬೆಳೆಸೋಕ್ಕೆ ಬಂದಾಗ, ವಿಶ್ವಾಸಕ್ಕೆ ಅಂತ ಹೋದಾಗ ಅವ್ರ ಮನೇಲಿ ಟೀ ಕಾಫಿ ಕುಡಿತೀವಿ. ಈಗ ನಾವು ಬಂದಿರೋದು ಸಚಿನ್ ಪಾಂಚಾಳ ಸಾವಿಗೆ ನ್ಯಾಯ ಕೊಡಿ ಅಂತ. ನ್ಯಾಯ ಕೊಡಿ. ಅಲ್ಲ, ಅವರು ಅತಿಥಿಯಾಗಿ ಬರ್ತಾ ಇದ್ದಾರೆ.